ನಮಸ್ಕಾರ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಕೇಳಿದ್ರೆ ನಾನು ಸಹ ಆರಾಮದೀನಿ ರೀ. ಸೊ ಇವತ್ತಿನ ರೆಸಿಪಿ ಬಗ್ಗೆ ಮಾತಾಡೋಣ್ರಿ. ಇವತ್ತಿನ ರೆಸಿಪಿ ಏನಪ್ಪ ಅಂತಂದ್ರೆ ಕ್ವಿಕ್ಕಾಗಿ ಮಾರ್ನಿಂಗ್ ಟಿಫನಿಗೂ ಆಗ್ಬೋದು ಅಥವಾ ಮಧ್ಯಾಹ್ನ ಲಂಚ್ಗೂ ಸಹ ಆಗ್ಬೋದು. ಟೊಮ್ಯಾಟೊ ಬಾತ್ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ರೀ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಕ್ರಿ. ಸೊ ನಾ ಮಾಡುವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಆಗಿ ಬರ್ತೈತೆ ರೀ. ತಪ್ಪದೆ ನೋಡಿರಿ, ಮತ್ತು ತಪ್ಪಿಸ್ಬೇಡ್ರಿ, ಕರೆಕ್ಟಾಗಿ ಎಲ್ಲ ವೀಡಿಯೋಸ್ನು ನೋಡಿ ನಂಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೇನೆ ರೀ. ಸೊ ಬನ್ನಿರಿ, ನೋಡಿದ ತಕ್ಷಣ ಬಾಯಾಗ ನೀರು ಬರಾಕತ್ತಿರ್ಬೇಕು ನಿಮಗೆ. ಆಲ್ರೆಡಿ ಈಗ ತೋರ್ಸಾಕತ್ತೇನೆ ರೀ, ಆಲ್ರೆಡಿ ಬಾಯಾಗ ನೀರು ಬರಾಕತ್ತಾವಂತ ಅಂದ್ಕೊಂಡೇನಿ. ಸೊ ಮತ್ತೆ ಯಾಕ್ರಿ ತಡ, ಅದನ್ನು ಹೆಂಗೆ ಮಾಡೋದು, ಯಾವ ರೀತಿ ಮಾಡೋದು, ಏನೆಲ್ಲ ಯೂಸ್ ಮಾಡಿದ್ದೀನಿ ಅಂತಂದು ತಿಳಿಸ್ಕೊಡ್ತೇನೆ ರೀ. ಬನ್ನಿರಿ ಮತ್ತು. ಸೊ ನೋಡಿರಿ, ಇಲ್ಲೇ ನಾನು ಏನೇನು ತೊಗೊಂಡಿದ್ದೀನಿ ಅಂತಂದು ತೋರಿಸ್ಕೊಳಕತ್ತೇನೆ ನಿಮ್ಗೆ ಐಟಮ್ಸ್ನ. ಇಲ್ಲಿ ನಾನು ತೊಗೊಂಡಿರೋ ಅಂಥದ್ದು, ಇಲ್ಲಿ ನಾನು ನಿಮಗೆ 2.5 ಟೊಮ್ಯಾಟೋನ ತೊಗೊಂಡು ಮತ್ತು ಬೆಳ್ಳುಳ್ಳಿ ಎಸಿಲು ಮತ್ತು ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ, ಇವು ಮೂರನ್ನು ಮಸಾಲೆಗೆ ಯೂಸ್ ಮಾಡತ್ತೇನೆ ರೀ. ಅದಾದಮೇಲೆ ಕೊತ್ತಂಬರಿ ತೊಗೊಂಡೇನಿ ರೀ, 2 ಹಸಿ ಮೆಣಸಿನ್ಕಾಯಿ ಹೆಚ್ಕೊಂಡೇನಿ ರೀ, ಉದ್ದಾಗಿ ಉಳ್ಳಾಗಡ್ಡೆ ಹೆಚ್ಕೊಂಡೇನಿ ರೀ, ಉದ್ದಾಗಿ ಟೊಮ್ಯಾಟೊ ಹೆಚ್ಕೊಂಡೇನಿ ರೀ, ಮತ್ತು ಬಟಾಣಿ ತೊಗೊಂಡೇನಿ ರೀ. ಸಿಂಪಲ್ಲಾಗಿದೆ ರೀ, ಭಾಳ ಏನು ವಜ್ಜಿಲ್ಲ ರೀ, ಸಿಂಪಲ್ಲಾಗಿ ಐತ್ರಿ, ಮಾಡ್ಕೋಬೋದು. ಸೊ ಅದಕ್ಕಿಂತ ಮುಂಚೆ ನಾನಿಲ್ಲಿ ಒಂದು ಬೌಲಲ್ಲಿ ಅಥವಾ ಒಂದು ಕಡಾಯಿಯಲ್ಲಿ ನೀರನ್ನ ಕಾಯಕ್ಕೆ ಇಟ್ಟಿದ್ದೆ ರೀ. ಅದಾದಮೇಲೆ 2.5 ಟೊಮ್ಯಾಟೊ ತೊಗೊಂಡಿದ್ನಲ್ಲ ರೀ, ಅವನ್ನ ಕುದಿಯೋದಕ್ಕೆ ಹಾಕಾಕತ್ತೇನೆ ರೀ. ಅದಾದ ತಕ್ಷಣ ಮತ್ತು 3 ಮೆಣಸಿನ್ಕಾಯಿ ತೊಗೊಂಡಿದ್ದೆ ರೀ, ಒಣ ಮೆಣಸಿನ್ಕಾಯಿ, ಅವನು ಸಹ ತೊಗೊಂಡೇನಿ ರೀ. ಅದಾದಮೇಲೆ ಮತ್ತು ಬೆಳ್ಳುಳ್ಳಿ ಹೆಸರು ತೊಗೊಂಡೇನಿ ರೀ. ಸೊ ಇವೆಲ್ಲ ಒಂದು ಕುದಿಯೋಕೆ ಹಾಕೊಳ್ಳಕತ್ತೇನೆ ರೀ. ಟೊಮೆಟೊ ಈ ರೀತಿ ಸಿಪ್ಪೆ ಬಿಡೋ ಥರ ನಾವು ಕುದಿಸ್ಕೊಳ್ಬೇಕು ರೀ. ನಾನಿಲ್ಲಿ 2.5 ಟೊಮೆಟೊ ಏನಕ್ಕೆ ತೊಗೊಂಡಿದ್ದೀನಿ ಅಂದರೆ ಸಣ್ಣದಾಗಿದ್ದು, ಹಾಗಾಗಿ 2.5 ತೊಗೊಂಡೇನಿ. ದೊಡ್ಡವಾಗಿದ್ದು ಅಂದರೆ ನೀವು 2 ಟೊಮೆಟೊ ತೊಗೋಬೋದು ರೀ. ಸೊ ಈ ರೀತಿ ಸಿಪ್ಪೆ ಬಿಟ್ಟಿದೆ, ಇದೊಂದು ನಾನು ಆಲ್ರೆಡಿ ಆಚೆ ತೆಗ್ದಿದ್ದೀನಿ. ಇನ್ನು ಉಳ್ಕಿದ್ದು ಟೊಮೆಟೊ ಸಿಪ್ಪೆ ಬಿಡೋವರೆಗೂ ವೆಯ್ಟ್ ಮಾಡೋಣ ರೀ. ಈ ರೀತಿ ಚೆಂದಾಗಿ ಕುದಿಬೇಕು ರೀ. ಎಲ್ಲ ಕುದ್ಮೇಲೆ ಈ ರೀತಿಯಾಗ ಟೊಮೆಟೊ ಎಲ್ಲ ಸಿಪ್ಪೆ ಬಿಡಾಕತೈತಿ. ಸೊ ಗ್ಯಾಸ್ನ ಆಫ್ ಮಾಡಿದೆ. ಇವಾಗ ಇದನ್ನೆಲ್ಲವನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ರೀ. ಸೊ ಈ ರೀತಿ ಎಲ್ಲವನ್ನು ನಾನಿವಾಗ ಒಂದು ಪ್ಲೇಟಿಗೆ ಹಾಕ್ಕೊಂಡೇನಿ ರೀ. ನೋಡತ್ತಿರ್ಬೋದು ನೀವು, ಒಂದು ಪ್ಲೇಟಿಗೆ ಹಾಕ್ಕೊಂಡೇನಿ. ಈ ರೀತಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಳ್ಳೋಣ ರೀ. ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡ್ಬಿಟ್ಟು ಇದನ್ನೆಲ್ಲ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರೋಣ ರೀ. ಮಸಾಲ ರೆಡಿ ಆಗುತ್ತೆ ರೀ. ಇವಾಗ ನೋಡಿರಿ, ಮಸಾಲ ಎಲ್ಲ ರೆಡಿ ಆಯ್ತು ರೀ. ಮಸ್ತಿಗೆ ಕೆಂಪಗೆ ಕಾಣಕತ್ತಿರ್ಬೇಕು, ಮಸ್ತ್ ಅಂದರೆ ಮಸ್ತ್ ಮಸಾಲ ರೆಡಿ ಆಯ್ತು. ಇವಾಗ ಒಂದು ಕುಕ್ಕರ್ ಇಟ್ಕೊಂಡ್ಬಿಟ್ಟು ಅದನ್ನು ಕಾಯಕ್ಕೆ ಬಿಟ್ಟು ಅದಕ್ಕೆ 2-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡೇನಿ ರೀ. ಎಣ್ಣೆ ಬದಲಿ ಬೇಕಂದ್ರೆ ನೀವು ತುಪ್ಪ ಸಹ ಯೂಸ್ ಮಾಡ್ಬೋದು. ಅದಾದಮೇಲೆ ಪಲಾವ್ ಎಲೆ, ಚಕ್ಕೆ, ಲವಂಗ, ಮೊಗ್ಗು, ಏಲಕ್ಕಿ ಇವೆಲ್ಲವನ್ನು ತೊಗೊಂಡ್ಬಿಟ್ಟು ಹಾಕ್ಕೊಂಡೇನಿ ರೀ. ಅದಾದ ತಕ್ಷಣ ಬಡೆ ಸೊಪ್ಪು ಅಥವಾ ಸೊಂಪು ಅಂತಿರಲ್ವ, ಅದನ್ನು ಸಹ ಹಾಕ್ಕೊಂಡೇನಿ ರೀ. ಅದೆಲ್ಲ ಹಾಕ್ಕೊಂಡ್ಮೇಲೆ 2 ಹಸಿಮೆಣ್ಸಿನ್ಕಾಯಿ ಹೆಚ್ಕೊಂಡಿದ್ನಲ್ಲ ರೀ, ಅದನ್ನ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ರಿ. ಅದಾದಮೇಲೆ ಉದ್ದಾಗಿ ಹೆಚ್ಕೊಂಡಿರುವಂಥ ಉಳ್ಳಾಗಡ್ಡಿನ ಹಾಕ್ಕೊಳ್ರಿ. ಸೊ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ನೋಡಿಬಿಟ್ಟು ಹಾಕ್ಕೊಳ್ರಿ, ಯಾಕಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಾಗ ಅಥವಾ ನೀವು ಒಣ ಮೆಣಸಿನ್ಕಾಯಿ ತೊಗೊಂಡಾಗ ಅದು ಸಹ ಖಾರ ಇರುತ್ತೆ. ಮತ್ತು ಇದರಲ್ಲಿ ಸಹ ನೀವು ಖಾರ ಹಾಕ್ಕೊಂಡಾಗ ತುಂಬ ಖಾರ ಆದರೆ ತಿನ್ನೋದಕ್ಕಾಗಲ್ಲ. ಸೊ ನೋಡ್ಕೊಂಡು ಹಾಕ್ಕೊಳ್ರಿ. ಅದಾದಮೇಲೆ ಸ್ವಲ್ಪ ಎಲ್ಲ ಫ್ರೈ ಆದಮೇಲೆ ಹೆಚ್ಕೊಂಡಿರುವಂಥ ಟೊಮ್ಯಾಟೊನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊಳ್ರಿ. ಟೊಮ್ಯಾಟೊ ಎಲ್ಲ ಮೆತ್ತಗಾಗಬೇಕು ರೀ, ಅದರಲ್ಲಿ ಫ್ರೈ ಆಗಬೇಕು ಚೆಂದಾಗ. ಅದಾದಮೇಲೆ ಬಟಾಣಿ ಹಾಕ್ಕೊಳ್ರಿ, ಹಸಿ ಬಟಾಣಿನ. ಸೊ ಈ ರೀತಿ ಹಸಿ ಬಟಾಣಿಯಲ್ಲಿ ಹಾಕ್ಕೊಂಬಿಟ್ಟು ಮತ್ತೆ ಫ್ರೈ ಮಾಡ್ಕೊಳ್ರಿ. ಸೊ ಈ ರೀತಿ ಚೆಂದಾಗೆ ಫ್ರೈ ಮಾಡ್ಕೊಳ್ರಿ. ಫ್ರೈ ಮಾಡ್ಕೊಂಡ್ಮೇಲೆ ರುಬ್ಕೊಂಡಿರುವಂಥ ಮಸಾಲೆನೆಲ್ಲವನ್ನು ಹಾಕ್ಕೊಳ್ರಿ. ಅದ್ರಾಗ ಮಸಾಲೆ ಎಲ್ಲ ಹಾಕ್ಕೊಂಡ್ಮೇಲೆ ಅದನ್ನು ಚೆಂದಾಗೆ ಮಿಕ್ಸ್ ಮಾಡಿ, ಅದು ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಅದಕ್ಕೆ ಸ್ವಲ್ಪ ಕುದಿಯೋದಕ್ಕೆ ಬಿಟ್ಬಿಡಣ ರೀ. ಸೊ ಕುದ್ದಿದ್ಮೇಲೆ ಈ ರೀತಿ ಎಣ್ಣೆ ಬಿಟ್ಕೊಳ್ಳತ್ರಿ. ನೋಡಕತ್ತಿರ್ಬೋದು ನೀವು ಎಣ್ಣೆ ಬಿಟ್ಕೊಂಡಿರೋದು. ಸೊ ಈ ರೀತಿ ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ಅದಕ್ಕೆ ನಾವು ಸ್ವಲ್ಪ ಅರಿಶಿನ ಪುಡಿ, ಅದಾದಮೇಲೆ ಗರಂ ಮಸಾಲ ಹಾಕ್ಕೊಳ್ಳೋಣ ರೀ. ಅದಾದಮೇಲೆ ಧನಿಯಾ ಪೌಡ್ರ್ ಹಾಕ್ಕೊಂಡೇನಿ ರೀ. ಅದಾದಮೇಲೆ ಕಿಚನ್ ಕಿಂಗ್ ಮಸಾಲ ಹಾಕ್ಕೊಂಡೇನಿ ರೀ. ಅದಾದಮೇಲೆ 1 ಟೇಬಲ್ ಸ್ಪೂನಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡೇನಿ ರೀ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ರೀ. ಬೇಕಂದ್ರೆ ನೀವು ಇಲ್ಲಿ ಸಹ ಅಚ್ಚ ಖಾರದ ಪುಡಿ ಹಾಕ್ಕೋಬೋದು ರೀ. ಬಟ್ ಹಸಿಮೆಣ್ಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಂಡ್ರಂದ್ರೆ ನೋಡ್ಕೊಂಬಿಟ್ಟು ಹಾಕ್ಕೊಳ್ರಿ, ನಿಮ್ಗೆ ಆಪ್ಷನ್ ಅದು. ಅದೆಲ್ಲ ಮಿಕ್ಸ್ ಮಾಡಿದ್ಮೇಲೆ ನಾನಿಲ್ಲಿ 1 ಗ್ಲಾಸಷ್ಟು ಅಕ್ಕಿನ ಚೆಂದಾಗೆ ತೊಳೆದಿಟ್ಕೊಂಡಿದ್ದೆ ರೀ, ನಾರ್ಮಲ್ ಅಕ್ಕಿ. ಸೊ ಅದನ್ನೆಲ್ಲ ನಾನು ಹಾಕ್ಕೊಂಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಅಕ್ಕಿನ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ. ಸೊ ಈ ರೀತಿ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ. ಎಲ್ಲ ಚೆಂದಾಗೆ ಮಿಕ್ಸ್ ಆಗಬೇಕು ಅಕ್ಕಿ ಅದ್ರೊಳಗೆ.
ಸೊ ಈ ರೀತಿ ಎಲ್ಲ ಚೆಂದ ಮಿಕ್ಸ್ ಆಗಿಂದ ನಾನು 1 ಗ್ಲಾಸ್ ಅಕ್ಕಿನ ತೊಗೊಂಡೇನಿ ರೀ. 1 ಗ್ಲಾಸ್ ಅಕ್ಕಿಗೆ ನಾನು 2 ಗ್ಲಾಸಷ್ಟು ನೀರು ಹಾಕ್ಕೊತೀನಿ. ಬೇಕಂದ್ರೆ ನಿಮ್ಗೆ ತೀರಾ ಉದುರ್ಬೇಕಂದ್ರೆ ನೀವು 1.5 ಗ್ಲಾಸಷ್ಟು ಹಾಕೋಬೋದು. ಬಟ್ ನಾನಿಲ್ಲಿ 2 ಗ್ಲಾಸಷ್ಟು ನೀರು ಹಾಕ್ಕೊಂಡೇನಿ ರೀ. 2 ಗ್ಲಾಸಷ್ಟು ನೀರು ಹಾಕ್ಕೊಂಡು ಅದನ್ನು ಮತ್ತೆ ಚೆಂದಾಗೆ ಮಿಕ್ಸ್ ಮಾಡ್ಕೊಳ್ರಿ. ಸೊ ಚೆಂದಾಗೆಲ್ಲ ನೀರು ಮಿಕ್ಸ್ ಆಗ್ಬೇಕ್ರಿ ಅದ್ರೊಳಗೆ. ಸೊ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ನೀವು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಬಿಡ್ರಿ. ಈ ರೀತಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಮೇಲೆ ಮತ್ತೆ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ಕೊಂಡು ಒಂದು ಸಲ ರುಚಿ ನೋಡಿರಿ. ಉಪ್ಪು ಏನಾದರೂ ಕಡಿಮೆ ಇತ್ತಂದ್ರೆ ಉಪ್ಪು ಹಾಕ್ಕೊಳ್ರಿ. ಖಾರ ಏನಾದರೂ ಕಡಿಮೆ ಇತ್ತಂದರೆ ಖಾರ ಹಾಕ್ಕೊಳ್ರಿ. ಅದೆಲ್ಲ ಹಾಕ್ಕೊಂಡ್ಮೇಲೆ ಈ ರೀತಿ ಕುಕ್ಕರ್ ಸೀಟಿನ ಮುಚ್ಚಿಬಿಟ್ಟು 2 ಅಥವಾ 3 ವಿಸಲ್ನ ಹೊಡೆಸ್ಕೊಂಬಿಡ್ರಿ. 2 ಅಥವಾ 3 ವಿಸಿಲ್ ಹೊಡೆಸ್ಕೊಂಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ರೈಸು. ನೋಡಿರಿ ಇವಾಗ ವಿಸಿಲ್ ಹೊಡೆದು ಆರಿದೆ ರೀ ವಿಸಲೆಲ್ಲ. ಸೊ ನೋಡತ್ತಿರ್ಬೋದು ನೀವು, ಉದುರಾಗಿ ಮಸ್ತ್ ಅಂದ್ರೆ ಮಸ್ತ್ ಆಗೈತೆ ರೀ. ಟೊಮ್ಯಾಟೊ ಬಾತ್ ಸಿಂಪಲ್ ಆಗೈತೆ ರೀ, ಭಾಳ ಏನು ವಜ್ಜಿಲ್ಲ. ಮುಂಜಾನೆ ನೀವು ಟಿಫನ್ಗೂ ಸಹ ತಿನ್ಬೋದು, ಅಥವಾ ಮಧ್ಯಾಹ್ನ ಲಂಚಿಗೂ ಸಹ ಮಕ್ಕಳಿಗೆ ಅಥವಾ ಹಸ್ಬೆಂಡ್ ಆಫೀಸ್ಗೆ ಹೋಗ್ಬೇಕಾದ್ರೆ ಮಾಡಿ ಅವ್ರಿಗೂ ಸಹ ಕೊಡ್ಬೋದು. ಯಾವುದೇ ರೀತಿ ತೊಂದರೆ ಇಲ್ಲ. ವಜ್ಜ್ ಐತಿ ಅನ್ನಂಗಿಲ್ಲ, ಅಥವಾ ಏನಪ್ಪ ಭಾಳ ವಿಧಾನ ಅದಾವಂತನೂ ಅಂದ್ಕೊಳಂಗಿಲ್ಲ. ಸಿಂಪಲ್ ಆಗೈತೆ ರೀ, ಕ್ವಿಕ್ಕಾಗಿನೂ ಆಗುತ್ತೆ. ಸೊ ತಲೆ ಕೆಡಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲರಿ. ಒಂದು ಸಲ ಮನ್ಯಾಗ ಟ್ರೈ ಮಾಡಿರಿ. ಹೆಂಗಾಗೈತೆ ಅಂತಂದು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಬೇರೆ ಏನಾದರೂ ರೆಸಿಪಿ ಬೇಕಂದ್ರೆ ಖಂಡಿತ ಕೇಳ್ರಿ, ಮಾಡಿ ತೋರಿಸ್ತೀನಿ ಅಂತ ಹೇಳ್ತೀನಿ. ಇದನ್ನು ಬೇಕಂದ್ರೆ ನೀವು ನಾರ್ಮಲ್ ಮೊಸರು ಜೊತೆನೂ ತಿನ್ಬೋದು, ಅಥವಾ ಮೊಸರು ಬಜ್ಜಿ ಜೊತೆನೂ ತಿನ್ಬೋದು ರೀ. ಸೊ ಮತ್ತೆ ಹೊಸ ರೆಸಿಪಿಯೊಂದಿಗೆ ಬರ್ತೀನಿ ರೀ. ಅಲ್ಲಿವರೆಗೂ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ತಾ ಎಲ್ಲರಿಗೂ ನನ್ನ ಕಡೆಯಿಂದ ನಮಸ್ಕಾರ ರೀ.